ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ತುಂಬ ಸುಂದರವಾಗಿರುವಂಥ ಒಂದು ತರಕಾರಿ ತೋಟ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ರೇರಾಗಿ ಈ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸುವಂಥದ್ದು. ಅಂತಹ ಒಂದು ವ್ಯವಸ್ಥಿತವಾಗಿರುವಂಥ ತರಕಾರಿ ತೋಟಕ್ಕೆ ಬಂದಿದ್ದೇನೆ. ಇಲ್ಲಿ ಕಾಣ್ತಾ ಇರ್ಬೋದು ಹೀರೆಕಾಯಿ, ಅದೇ ರೀತಿಯಲ್ಲಿ ಬಿಳಿ ಮುಳ್ಳು ಸೌತೆ, ಒಂದು ರೌಂಡ್ ಎಲ್ಲ ಕೊಯ್ದಾಯ್ತು. ಇದನ್ನು ನಾನಿರುವಂಥದ್ದು ಬೆಳ್ತಂಗಡಿಯ ಪ್ರಸಿದ್ಧ ವಕೀಲರು, ಅದೇ ರೀತಿಯಲ್ಲಿ BMSನ ಅಧ್ಯಕ್ಷರಾಗಿರುವಂಥ ಉದಯ್ BK ಅವರ ಸಮಗ್ರ ಕೃಷಿಯನ್ನು ನಿಮಗೆ ಪರಿಚಯ ಮಾಡಿಸು ಅಂತೇಳಿ ನಾನು ಬಂದಿರುವಂಥದ್ದು. ನಮ್ಮ ಜೊತೆ ವಕೀಲರಾಗಿರುವಂಥ ಉದಯ್ ಬಂದರವರಿದ್ದಾರೆ. ಉದಯ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಈ ಕೃಷಿಗೆ ಸಂಬಂಧಪಟ್ಟಂತ ಅನೇಕ ಯೂಟ್ಯೂಬ್ ಚಾನಲ್ ಮತ್ತೆ ಪತ್ರಿಕೆ ಓದಿ ಕೃಷಿಯ ಬಗ್ಗೆ ಓದಿ ನನಗೆ ಬಹಳ ಕೃಷಿಯ ಬಗ್ಗೆ ಆಸಕ್ತಿ ಬಂತು. ಕೃಷಿ ಮಾಡಬೇಕು, ಮತ್ತೆ ಇದರಲ್ಲಿ ಒಂದು ಮಾನಸಿಕ ನೆಮ್ಮದಿ ಕೂಡ ಇದೆ. ನಾವು ಮಾಡ್ತಕ್ಕಂಥದ್ದು ಅದೇ ಅಲ್ವಾ, ಮಾನಸಿಕ ನೆಮ್ಮದಿಗೋಸ್ಕರ ಈ ಒಂದು ಕೃಷಿಯನ್ನು ನಾನು ಮಾಡ್ತಾ ಇದ್ದೇನೆ. ಸಮಯ ಇರುವಾಗೆಲ್ಲ ಇದರಲ್ಲಿ ತೊಡಗಿಸ್ಕೊಂಡು. ನೀವು ಬೆಳಿಗ್ಗೆ ಇದ್ದು ಆಫೀಸ್ಗೆ ಹೋಗ್ತೀರಿ, ಹೌದು. ನೀವು ಇದಕ್ಕೆ ಸಮಯ ಹೇಗೆ ಹೊಂದಿಸ್ಕೊಳ್ತೀರಿ? ಬೆಳಿಗ್ಗೆ ಬೇಗ ಹೇಳ್ತೇನೆ, ಬೆಳಿಗ್ಗೆ ಬೇಗ ಎದ್ದು ಇದರಲ್ಲಿ ಬರ್ತೇವೆ. ಅದರೊಟ್ಟಿಗೆ ರಜೆ ಇರುವಾಗೆಲ್ಲ, ಸಮಯ ಇರುವಾಗ ಸಾಮಾಜಿಕ ಕಾರ್ಯದೊಟ್ಟಿಗೆ ರಜೆ ಇರುವಾಗ ಇದನ್ನು ಕೂಡ ಒಟ್ಟು ಮಾಡ್ಕೊಂಡು ಹೋಗುದು. ಪ್ರತಿದಿನ ನೀವು ಇಲ್ಲಿಗೆ ಬರ್ತೀರಿ? ಪ್ರತಿದಿನ ಬಂದು ಹೋಗ್ತೇವೆ, ಹೋಗ್ತೇನೆ. ನನ್ನೊಟ್ಟಿಗೆ ನನ್ನ ಸಹಾಯಕರೊಬ್ಬರು ಇದ್ದಾರೆ, ಒಟ್ಟೊಟ್ಟಿಗೆ ನಾವು ಸೇರ್ಕೊಂಡು ಎಲ್ಲ ನಿಮ್ಮ ಪ್ಲಾನಿಂಗ್ ಅಲ್ಲಿ ನಡೆಯುವಂತದ್ದು. ಹೌದು ಅಲ್ವಾ? ಹೌದು, ನಾವು ಹೀಗೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ತೇವೆ. ಎಷ್ಟು ಬುಡ ಹಾಕಿದ್ರಿ ಈ ಹೀರೆ? 70ರಿಂದ 80 ಬುಡ ತನಕ ಇದೆ. ಮುಳ್ಳು ಸೌತೆ ಸಾಧಾರಣ ಒಂದು 150 ಬುಡ ಇರ್ಬೋದು. ಕಳೆದ ವರ್ಷ ಕೂಡ ಮಾಡಿದ್ವಿ, ಬಹಳ ಯಶಸ್ವಿ ಆಯ್ತು ಅಲ್ವಾ? ಕಳೆದ ವರ್ಷ ಕೂಡ ನೀವು ಇದ್ರ ಬಗ್ಗೆ ಕರೆಕ್ಟ್ ಒಳ್ಳೆ ವೈರಲ್ ಆಗಿತ್ತು. ವೈರಲ್ ಆಗಿತ್ತು. ತುಂಬಾ ಜನ ಅದನ್ನ ನೋಡಿ ಈ ಸಲ ಮಾಡಿದ್ದಾರೆ. ಈ ಸಲ ತುಂಬಾ ಜನ ಮಾಡಿದ್ದಾರೆ ಅದನ್ನ, ಪೀರೆ ಎಲ್ಲ ನೋಡಿ. ಪೀರೆ ಇದು ಯಾವ ವೆರೈಟಿ? ಇದು ನಾಟಿ, ನಮ್ದು ಊರಿನ ನಾಟಿ. ಇದು ನಮ್ಮ ಲೋಕಲ್ ವೆರೈಟಿ. ಇದು ಅಂದ್ರೆ ಇದು ಅದು ಹೈಬ್ರಿಡ್ ಉದ್ದದ್ದು ಬರ್ತದೆ ಅದಲ್ಲ? ಅಲ್ಲ, ಇದು ಮೀಡಿಯಂ ಸೈಜ್. ಇದ್ರ ತಿನ್ಲಿಕ್ಕೆ ಬಾರಿ ರುಚಿ. ಇದು ಇದಕ್ಕಿಂತ ಉದ್ದ ಆಗುದಿಲ್ಲ. ಇದಕ್ಕಿಂತ ಉದ್ದ ಆಗುದಿಲ್ಲ. ಇದನ್ನ ಅಷ್ಟೇ ದಪ್ಪ ಆಗ್ತದೆ, ಮತ್ತೆ ನಾರ ಆಗ್ತದೆ. ಇಷ್ಟಿರುವ ಕೊಯ್ಬೇಕು ಅದು ಅಲ್ವಾ? ಹೌದು. ಹೇಗಿದೆ ಟೇಸ್ಟ್ ಅದ್ರದ್ದೆಲ್ಲ? ಇದು ಬಾರಿ ರುಚಿ. ತುಂಬಾ ಜನಕ್ಕೆ ನಾವು ಎಲ್ಲಿ ಕೊಡ್ತೇವ ಅಲ್ಲಿ ಮರು ದಿವಸ ಬಂದು ಕೇಳ್ತಾರೆ, ಅಲ್ವಾ? ಅದೇ ಕೊಡ್ಬೇಕು ನೀವು ಅಂತ. ಅಷ್ಟು ಒಂದು ನಿಮ್ದೊಂದು ಖುಷಿ ಏನು ಅಂತ ಹೇಳಿದ್ರೆ, ನೀವು ಒಟ್ಟಾರೆ ಎಲ್ಲ ಕಡೆ ಕೊಡೋದಕ್ಕಿಂತ, ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಸಾವಯವ ಸಿಸ್ಟಮ್ ಅಲ್ಲಿ ಮಾಡಿರ್ತೀರಿ. ಹೌದು. ನೀವು ಹೊರಗಿನ ಅಂಗಡಿ ಕೊಟ್ರೆ ಅಲ್ಲಿ ಸಾವಯವ ಅಂತಿಲ್ಲ. ನೀವೊಂದು ಅಂಗಡಿ ಕೊಡ್ತಾರ, ಯಾವ ಅಂಗಡಿ ಅದು? ನಾವು ಬೆಳ್ತಂಗಡಿಯಲ್ಲಿ ಕೇಶವ ಗೌಡ್ ಅಂತ ಇದ್ದಾರೆ, ಶ್ರೀದೇವಿ ವೆಜಿಟೇಬಲ್ಸ್, ಮಾರಿಗುಡಿ ಹತ್ರ. ಅಲ್ಲಿಗೆ ನಾವು ಹೆಚ್ಚು ಕೊಡ್ತೇವೆ. ಮತ್ತೆ ನಾವು ಉಜಿರೆಗೆ ಕೂಡ ನಮ್ಮ ಪ್ರವೀಣ್ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ, ಅಲ್ಲಿ ಕೊಡ್ತೇವೆ. ಒಂದ್ 2-3 ಕಡೆಯಲ್ಲಿ ಕೊಡ್ತೇವೆ ನಾವು. ನಾವು ಜಾಸ್ತಿ ಕೊಡ್ತಕ್ಕಂಥದ್ದು ಕೇಶವ ಗೌಡ್ರಿಗೆ. ಅಲ್ಲಿ ತುಂಬಾ ಜನ ನಮ್ಮಲ್ಲಿ ಕೇಳ್ತಾರೆ ಬಂದು. ಹಾಗೆ ನಾವು ಸಾವಯವದಲ್ಲಿ ಮಾಡ್ತೇವೆ ಅಲ್ವಾ? ಹಾಗಿರುವಾಗ ನೀವು ಬೆಳೆದದುಂಟ ಅಂತ ಕೇಳ್ತಾರೆ. ಹೌದು, ಕೇಳ್ತಾರೆ. ಹೌದು. ಮುಳ್ಳು ಸೌತೆ ಕೂಡ ಮಾಡ್ತೇವೆ. ಇದು ನಾವು ತುಳುವಲ್ಲಿ ತೆಕ್ಕರೆ ಅಂತ ನಾವು ಹೇಳ್ತೇವೆ ಇದಕ್ಕೆ. ಇದರಲ್ಲಿ 2 ವೆರೈಟಿ ನಾವು ಮಾಡಿದ್ದೇನೆ. ಒಂದು ಇದು ಸ್ವಲ್ಪ ಗ್ರೀನ್ ಕಲರ್ ಇದೆ ನೋಡಿ, ಹಸಿರು ಕಲರ್. ಇನ್ನೊಂದು ನೋಡಿ ಈಗೆಲ್ಲ ಬಳ್ಳಿಯಲ್ಲಿ ಇದೆ, ಇದು ಬಿಳಿ ಕಲರ್. ಇದು 2 ಕೂಡ ಒಳ್ಳೇದೆ, ತುಂಬಾ ಟೇಸ್ಟ್ ಇದೆ. ಅದ್ರ ಕೂಡ ಈ ಬಿಳಿಯನ್ನ ನಾವು ಜಾಸ್ತಿ ತಿನ್ಲಿಕ್ಕೆ ಉಪಯೋಗ ಮಾಡ್ತಾರೆ. ತಿನ್ನುವಂತದ್ದು ಜಾಸ್ತಿ. ಇದನ್ನ ಸ್ವಲ್ಪ ಚಳ್ಳಿ ಮಾಡ್ತಾರೆ, ಪಚ್ಚಡಿ ಮಾಡ್ತಾರಲ್ಲ. ಹೌದೌದು. ಇದನ್ನ ಸಲಾಡ್ ಮಾಡ್ಲಿಕ್ಕೆ ಜಾಸ್ತಿ ಉಪಯೋಗ ಮಾಡ್ತಾರೆ ಹೋಟ್ಲಲ್ಲಿ, ಮತ್ತೆ ಬಾರ್ ರೆಸ್ಟೋರೆಂಟ್ ಅಲ್ಲಿ. ಇದನ್ನ ತಿನ್ಲಿಕ್ಕೆ ಉಪಯೋಗ ಮಾಡ್ತಾರೆ. ತಿನ್ಲಿಕ್ಕೆ ಬಾರಿ ಟೇಸ್ಟ್. ಇದು ತುಂಬಾ ಸಿಹಿ ಇದೆ. ಇದು ಸಿಹಿ ಸೌತೆ, ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ. ಬಿಳಿ ಮೈಸೂರು ಕಡೆ ಎಲ್ಲ ಜಾಸ್ತಿ ಪೇಟೆಯಲ್ಲಿ ಮಾಡ್ತಾ ಇರ್ತಾರೆ, ಕಟ್ ಮಾಡಿ ರೋಡ್ ಸೈಡ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ನಾನು ಅದನ್ನ ಹುಡ್ಕೊಂಡು ಆ ತಳಿಯನ್ನ ಹಾಕ್ಲೇಬೇಕು, ಅದು ಬೇಕು ಅಂತ ಹೇಳ್ಕೊಂಡು ನಾನು ಆ ಬೀಜವನ್ನ ಹುಡುಕಿ ತಂದು ಹಾಕಿದ್ದು. ಒಳ್ಳೆ ರೀತಿಯ ಅದರಲ್ಲಿ ಫಸಲು ಬರ್ತಾ ಇದೆ, ಒಳ್ಳೆದಿದೆ. ಹಾಗೆ ಇದನ್ನ ನೀವು ನೆಡ್ಬೇಕಾದ್ರೆ ಇದಕ್ಕೆ ಈಗ ಎಷ್ಟು ದಿನ ಆಯ್ತು ಈ ಗಿಡಗಳಿಗೆ? ಇದು ಸಾಧಾರಣ ಜೂನ್ 1st ನಾವು ಹಾಕಿದ್ದೇವೆ. ಇದರ 3 ತಿಂಗಳು ಆಯ್ತು, 3 ತಿಂಗಳು ಆಯ್ತು. ಆದ್ರೆ ವಿಪರೀತ ಮಳೆ ಇದ್ದ ಕಾರಣ ಇದು ಸ್ವಲ್ಪ ಕಡಿಮೆ ಫಸಲು ಬಂತು ನಮಗೆ. ಸ್ವಲ್ಪ ಇದರಲ್ಲಿ ಈ ಸಲ ಏನು ಅದರಲ್ಲಿ ತುಂಬಾ ಲಾಸ್ ಆಗ್ಬೋದು. ಯಾಕೆ ಇಷ್ಟೊತ್ತಿಗೆ ನಾವು ಇದರಲ್ಲಿ ಸುಮಾರು ಒಂದು ತುಂಬಾ ಮಾರಾಟ ಮಾಡ್ಬೇಕಿತ್ತು ನಾವು ಇದರಲ್ಲಿ. ಆದ್ರೆ ನಮಗೆ ಸರಿಯಾಗಿ ಇದ್ರಲ್ಲಿ ಈಲ್ಡ್ ಬರ್ಲಿಲ್ಲ. ಇದ್ರಲ್ಲಿ ಈಲ್ಡ್ ಬಂದದ್ದು ಕಡಿಮೆ ಆಯ್ತು. ಮಳೆಯಿಂದ ಜಾಸ್ತಿ ಆಗಿ ನಮಗೆ ಸ್ವಲ್ಪ ಹೊಡೆತ ಬಿಟ್ಟಿದ್ದು. ಈಗ ಇತ್ತೀಚೆಗೆ ಅದು ಮೊನ್ನೆ ಮಳೆ ಬಿಟ್ಟ ಅಂತ ಸ್ವಲ್ಪ ಮೇಲೆ ಗೊತ್ತಾಯ್ತು. ಹೌದು. ಈಗ ಇದನ್ನು ನೀವು ಈ ರೀತಿ
ಟರ್ಪಲ್ ಹಾಕಿದ್ರಿ. ಹೌದು. ಈ ಟರ್ಪಲ್ಗೆ ಯಾವ ರೇಟ್ ಇರ್ತದೆ? ಇದು ರೋಲ್ ತರ ಬರ್ತದೆ. ಹಾ. ಇದು ಹೆಚ್ಚಾಗಿ ನಮ್ಮ ಹಾಸನದಲ್ಲಿ ನಾವು ಹಾಸನದಲ್ಲಿ ಚಿತ್ರದುರ್ಗ ಆ ಕಡೆ ಜಾಸ್ತಿ ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ಇದು ಉಪಯೋಗ ಮಾಡೋದು ಕಡಿಮೆ. ಅಲ್ಲಿ ತರಿಸಿ ನಾವು ಮಾಡಿದ್ವಿ. ಇದಕ್ಕೆ ಒಂದು ರೋಲಿಗೆ 2,000 ಅಂದ್ರೆ 2,500 ತನಕ ಇದೆ. ಕ್ವಾಲಿಟಿ ಮೇಲೆ ಎಷ್ಟು ಬೇಕು ರೋಲು? ಇದರಲ್ಲಿ ಸರ್ ಒಂದು 4 ಸಾವಿರದ ರೋಲ್ ಇದೆ ಒಟ್ಟಿಗೆ. 4,000 ರೂಪಾಯಿ ಇದೆ. ಹೌದು, ಒಟ್ಟಿಗೆ. ಅಂದ್ರೆ ಕಳೆ ಬರುದಿಲ್ಲ. ಇದ್ರ ಕಳೆ ತೆಗಿರೋ ಒಂದು ಕೆಲಸ ನಮಗಿಲ್ಲ. ನಮಗೆ ಮೇಲ್ಗಡೆ ನೀರು ಹೆಚ್ಚು ಬೀಳುದಿಲ್ಲ, ಸ್ವಲ್ಪ ಬಿಸಿ. ಹೌದು, ಒಳಗೆ ಜಾಸ್ತಿ ನೀರು ಕೂಡ ಹೋಗುದಿಲ್ಲ. ಮತ್ತೆ ಗಿಡಕ್ಕೆ ಏಟ್ ಆಗುದಿಲ್ಲ. ಚಿಕ್ಕ ಗಿಡಕ್ಕೆ ಈ ನಾವು ಚಿಕ್ಕ ಗಿಡ ಹಾಕಿದಾಗ ಅದಕ್ಕೆ ಮಣ್ಣು ಕೂತ್ರೆ ಅದು ಗಿಡ ಗ್ರೋತ್ ಬರುದಿಲ್ಲ. ಹಾಗೆ ಇದು ಏನು ಸಮಸ್ಯೆ ಇಲ್ಲ. ಹಾಗಿರುವಾಗ ಸ್ವಲ್ಪ ಮಳೆಗೆ ಸ್ವಲ್ಪ ಇದನ್ನ ಹಾಕಿದ ಕಾರಣ ಸ್ವಲ್ಪ ಮಳೆಗೆ ಇದು ಉಪಯೋಗ ಆಯ್ತು ನಮಗೆ. ಈಗ ನಾರ್ಮಲ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಇದು ಸಾಲ್ ಮಾಡಿದ್ಮೇಲೆ ಇದಕ್ಕೆ ಗೊಬ್ಬರ ಹಾಕ್ಲಿಕ್ಕೆಲ್ಲ ಸುಲಭ. ಯಾಕಂದ್ರೆ ಮೇಲೆ ಮೇಲೆ ಹಾಕ್ತಿರ್ಬೋದು. ಆದ್ರೆ ಇದರಲ್ಲಿ ನೀವು ಟರ್ಪಲ್ ಹಾಕೋದಕ್ಕಿಂತ ಮೊದ್ಲೇ ಎಲ್ಲವನ್ನು ಹಾಕಿದ್ಮೇಲೆ ನೀವು ಬೀಜ ಹಾಕಿ ಬಿಡಬೇಕಾಗ್ತದೆ. ಇದಕ್ಕೆ ಏನೇನೆಲ್ಲ ತುಂಬಿಸಿದ್ರಿ? ಇದಕ್ಕೆ ನಾವು ಹಟ್ಟಿ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ, ಇವತ್ತು ಬೇರೆ ಬೇರೆ ರೀತಿಯ ಸಾವಯವ ಗೊಬ್ಬರ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಅದೆಲ್ಲ ಒಟ್ಟು ಮಾಡಿ ಮಿಕ್ಸ್ ಮಾಡಿ ನಾವು ಅದಕ್ಕೆ ತುಂಬಿಸ್ತಕ್ಕಂಥದ್ದು. ಹಟ್ಟಿ ಗೊಬ್ಬರ, ಎಲ್ಲ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಮತ್ತೆ ಕಹಿ ಬೇವಿನ ಗೊಬ್ಬರ, ಅರಳಿ ಹಿಂಡಿ, ಬೂದಿ, ಮತ್ತೆ ಸುಡುಮಣ್ಣು, ಇದೆಲ್ಲ ಒಟ್ಟು ಮಿಕ್ಸ್ ಮಾಡಿ ನಾವು ಹಾಕ್ತೇವೆ ಅದಕ್ಕೆ. ಹಾಕಿ ಮತ್ತೆ ಗೊಬ್ಬರ ಪುನಃ ಹಟ್ಟಿ ಗೊಬ್ಬರ ಹಾಕಿ ಫುಲ್ ಪ್ಯಾಕ್ ಮಾಡಿ ಮತ್ತೆ ನಾವು ಇದನ್ನ ಮುಚ್ಚಬಹುದು. ಮತ್ತೆ ಹಾಗೆ ಇನ್ನು ಗೊಬ್ಬರ ಹಾಕ್ಲಿಕ್ಕಿಲ್ಲ. ಏನು ಗೊಬ್ಬರ ಹಾಕ್ಲಿಕ್ಕಿಲ್ಲ. ಅದೇ ಗೊಬ್ಬರ. ಹೌದು, ಇನ್ನು ಅದೇ ಗೊಬ್ಬರ. ಅದ್ರಲ್ಲಿ ಬೇಕಾದಷ್ಟು ಗೊಬ್ಬರ ಇದೆ. ಅದು ಮತ್ತೆ ಉಳಿತದೆ, ಅದರಲ್ಲೇ ಉಳಿತದೆ. ಮತ್ತೆ ಪುನಃ ನಾವು ಇದು ಸೌತೆ ಮುಗಿದ ನಂತರ, ಈ ಕೃಷಿ ಆದ ನಂತರ ಇನ್ನೊಂದು ಅಕ್ಟೋಬರ್ ಅಲ್ಲಿ ನಾವು ಹಲಸಂಡೆ ಹಾಕ್ತೇವೆ. ಇದಕ್ಕೆ ಮನೆಯಲ್ಲೆಲ್ಲ ಸಪೋರ್ಟ್ ಕೊಡ್ಬೇಕಾಗ್ತದೆ. ಹೌದು, ಎಷ್ಟೋ ಬಾರಿ ಕೃಷಿಕ ಹೌದು ಲಾಭ ಆಗುವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹೌದು, ಯಾವ್ದಾದ್ರು ಒಂದು ಬಾರಿ ಸ್ವಲ್ಪ ಲಾಸ್ ಆದ್ರೆ ಸಾಕು. ಹೌದು, ಈಗ ದಯಗೆ ಪಕ್ಕಡೆ ಹಾಗೆ ಹೀಗೆ ಅಂತ ಜೋರ್ ಮಾಡ್ತಾರೆ. ಹೌದು. ನಿಮ್ಮ ಮನೆಯಲ್ಲೆಲ್ಲ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನಾವು ಇದನ್ನ ಲಾಭದ ದೃಷ್ಟಿಯಿಂದ ಮಾಡೋದಿಲ್ಲ. ಮನಸ್ಸಿನ ನೆಮ್ಮದಿ, ಒಂದು ಖುಷಿ, ಮತ್ತೆ ಯುವಕರಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಬರಬೇಕು ಎಂಬ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೇವೆ. ಹಾಗೆ ಮನೆಯಲ್ಲಿ ಇದಕ್ಕೆ ಸಪೋರ್ಟ್ ಇದೆ. ನನ್ನ ಹೆಂಡತಿ ಕೂಡ ಸಪೋರ್ಟ್ ಮಾಡ್ತಾಳೆ. ಹಾಗೆ ಮನೆಯಲ್ಲಿ ಎಲ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಗೆ ಖುಷಿ ಆಗ್ತದೆ, ಮಾಡ್ಲಿಕ್ಕೆ ಇನ್ನೂ ಉತ್ಸಾಹ ಜಾಸ್ತಿ ಆಗ್ತದೆ. ಸುಮಾರು ವರ್ಷದಿಂದ ಇದು ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ನೀವೊಂದು ಹಾಫ್ ಟೈಮ್ ವರ್ಕರ್ ಆಗಿ, ಯಾಕಂದ್ರೆ ಬೆಳಿಗ್ಗೆ 1 ಗಂಟೆ ನಿಮ್ಗೆ ಕೊಡ್ಬೋದು ಹೆಚ್ಚಂದ್ರೆ, ಅಥವಾ ವಾರದಲ್ಲಿ 1 ದಿನ ಕೊಡ್ಬೋದು. ಅದರಲ್ಲಿ ಇಷ್ಟು ಮಾಡ್ಬೋದು. ಅಂದ್ರೆ ಒಬ್ಬ ಫುಲ್ ಟೈಮ್ ಕೃಷಿಕ ಎಕರೆ ಗಟ್ಟಲೆಯಲ್ಲಿ ಮಾಡಬಹುದು ಅನ್ನುವಂತ ತೋರ್ಸಕ್ಕೋಸ್ಕರ ನೀವು ಮಾಡ್ತಾ ಇರೋದು. ಖಂಡಿತ ಅಲ್ವಾ? ಯಾಕಂದ್ರೆ ಇಲ್ಲಿ ಕೃಷಿ ಯಾರು ಕೃಷಿ ಮಾಡ್ತಾರೆ ಅಂತವ್ರಿಗೆ ಭವಿಷ್ಯ ಇದೆ. ಖಂಡಿತ ಕೃಷಿ ಮಾಡಿದವನು ಇಲ್ಲಿ ಯಾವತ್ತು ಸೋಲಲ್ಲ. ಅವನಿಗೆ ಇದರಲ್ಲಿ ಒಳ್ಳೆ ರೀತಿಯ ಭವಿಷ್ಯ ಇದೆ. ಯಾಕಂದ್ರೆ ಇವತ್ತು ಪೂರ್ಣವಾದ ಕೃಷಿ ಮಾಡಿದ್ರೆ ಬೇರೆ ಬೇರೆ ವೆರೈಟಿ ತರಕಾರಿ ಮಾಡ್ಬೋದು. ಈಗ ನಾವು ಸಿಗುವಂತ ಕೆಲವೇ ಸಮಯವನ್ನು ಉಪಯೋಗ ಮಾಡ್ಕೊಂಡು ಇಷ್ಟು ಕೃಷಿ ಮಾಡ್ತೇವೆ, ತರಕಾರಿ ಮಾಡ್ತೇವೆ. ಹಾಗೆ ಫುಲ್ ಟೈಮ್ ಮಾಡುವವರು ಇದನ್ನ ಒಂದು ವೃತ್ತಿಯಾಗಿ ಮಾಡುವವರಿಗೆ ಬೇಕಾದಷ್ಟು ಅವಕಾಶ ಉಂಟು. ಮತ್ತೆ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಇವತ್ತು ತುಂಬಾ ಜನ ಕಾಯ್ತಾ ಇದಾರೆ ಒಳ್ಳೆ ತರಕಾರಿ ಸಿಗ್ಬೇಕು ಅಂತ. ಇವತ್ತು ಮಾರ್ಕೆಟ್ ಸಿಗ್ತಲ್ಲ ನಮಗೆ. ನಮ್ಮ ದಕ್ಷಿಣ ಜಿಲ್ಲೆಯವರಿಗೆಲ್ಲ ಬೇರೆ ಕಡೆ ತರಕಾರಿ ಬರ್ತದೆ. ನಮ್ಮ ಲೋಕಲ್ ಮಾಡುವವರು ಭಾರಿ ಕಡಿಮೆ ಆಗಿದ್ದಾರೆ. ಯುವಕರೆಲ್ಲ ಬೇರೆ ಕಡೆ ಉದ್ಯೋಗ ಹೋಗ್ತಾ ಇದಾರೆ. ಎಲ್ರು ಕೂಡ ಆಫೀಷಿಯಲ್ ಕೆಲಸ ಹೋಗ್ತಾರೆ. ಆಗಿರುವಾಗ ಕೃಷಿಗೆ ಇವತ್ತು ಯಾರು ಕೂಡ ಆಸಕ್ತಿ ತೋರ್ತಾ ಇಲ್ಲ. ಈ ರೀತಿ ಆಗ್ಬಾರದು. ಕೃಷಿ ಉಳಿಬೇಕು. ನಮ್ಮ ಪರಂಪರೆ ಇದು, ನಮ್ಮ ದೇಶದ ಪರಂಪರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಣ್ಣಿನ ಗುಣ ಕೃಷಿ, ಇದು ಉಳಿಬೇಕು. ಅದಕ್ಕಾಗಿ ಇದನ್ನ ನಾನು ಮಾಡ್ತಾ ಇದ್ದೇನೆ. ಈಗ ಇಲ್ಲೊಂದು ಕಂಬ ಹಾಕಿದ್ರಿ. ಹೌದು. ಇದಾದ್ಮೇಲೆ ಅಲ್ಲಿಗೊಂದು ಕಂಬ ಹಾಕಿದ್ರಿ. ಈ ಕಂಬದಿಂದ ಕಂಬಕ್ಕೆ ಎಷ್ಟು ದೂರ ಕೊಟ್ಟಿದ್ರಿ? ಒಂದು 8 ಫೀಟ್ ದೂರ ಇದೆ. 8 ಫೀಟ್ ಒಂದು ಕಂಬ. 8 ಫೀಟ್ ಒಂದು ದೂರ ಇದೆ. ಇದು ಸರಿಗೆ ಪ್ರತಿ ವರ್ಷ ಯೂಸ್ ಆಗುತ್ತೆ ನಿಮಗೆ? ಇದು ನಾವು ಒಂದೇ ಸಲ ತಗೊಂಡು 7-6 ವರ್ಷ ಆಯ್ತು. ಪ್ರತಿ ವರ್ಷ ಎಳ್ದು ಕಟ್ತೀರಿ? ಹೌದು. ಅದಾದ್ಮೇಲೆ ಇದಕ್ಕೆ ನೂಲು ಹಾಕಿದ್ರಲ್ಲ, ಗಟ್ಟಿ ಬರ್ತದೆ. ಇದು ಬಕ್ಕ ಬಳ್ಳ ಅಂತ ಹೇಳ್ತೇವೆ ನಾವು. ಈ ಬಕ್ಕ ಬಳ್ಳ ಮೆಂಡೆ ಸಿಗ್ತದೆ. ಇದು ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಇದರ ಸ್ವಲ್ಪ ವೆರೈಟಿ, ಒಳ್ಳೆ ವೆರೈಟಿ ತಗೊಳ್ಬೇಕು ನಾವು. ಇದು ಬಳ್ಳಿ ಮೇಲೆ ಹೋಗುವವರೆಗೆ ಮಾತ್ರ, ಮತ್ತೆ ಇದರ ಉಪಯೋಗ ಆಗುದಿಲ್ಲ. ಈ ಬಳ್ಳಿ ಮೇಲೆ ಹೋಗ್ಲಿಕ್ಕೆ ಮಾತ್ರ ಅದು ಇಟ್ಕೊಳ್ತದೆ. ಅದು ಚೆನ್ನಾಗಿ ಹೋಗ್ತದೆ. ಅಂದ್ರೆ ಇದರಲ್ಲಿ ಬಕ್ ತರ ಇದೆ ನೋಡಿ, ಕೈ ಇದನ್ನ ಚೆನ್ನಾಗಿ ಹಿಡ್ಕೊಳ್ತದೆ, ಬೇಗ ಹೋಗ್ತದೆ ಇದು. ಕರೆಕ್ಟ್. ಹಾಗೆ ಇದನ್ನ ಘಟ್ಟದ ಕಡೆ ಎಲ್ಲ ಇದನ್ನ ಜಾಸ್ತಿ ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ಉಪಯೋಗ ಮಾಡೋದು ಕಡಿಮೆ ಇದೆ. ನಮ್ಮಲ್ಲಿ ಕೆಲವರು ಕೃಷಿಕರು ಇದ್ದಾರೆ. ಹೌದು. 1-2 ಸಾಲ ಹಾಕಿ ಇದ್ರ ಅಡರಿಗೋಸ್ಕರ ಒದ್ದಾಡ್ತಿರ್ತಾರೆ. ಎಲ್ಲೆಲ್ಲ ಗುಡ್ಡದಿಂದ ತಗೊಂಡ್ಬರೋದು, ಓದ್ಕೊಂಡು ಹೋಗುದು, ಜನ ಬರ್ಲಿಲ್ಲ ಅಂತ ಹೇಳುದು. ಅಂತದ್ರಲ್ಲಿ ಇದೊಂದು ಲೇಬರ್ ನ ತುಂಬಾ ಕಡಿಮೆ ಮಾಡೋದು ಸಿಸ್ಟಮ್ ಇದು. ಹೌದು. ಯಾಕಂದ್ರೆ ಇದಕ್ಕೆ ಬಾರಿ ಹೊರಗಿನ ವಸ್ತುಗಳು ಬೇಕಂತಿಲ್ಲ. ನಮ್ಮಲ್ಲಿ ಇದು ಇದ್ರಲ್ಲಿ ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ನೋಡಿ, ಇವತ್ತು ಇಷ್ಟು ನಮಗೆ ತರಕಾರಿ ಸಿಕ್ಕಿದೆ. ಇದೆಲ್ಲ ಒಂದು 20 kg ಅಷ್ಟು
ಹೀರೆಕಾಯಿ ಸಿಕ್ಕಿದೆ. 2 ದಿವಸಕ್ಕೊಂದ್ಸಲ ಕೊಯ್ತೀವಿ. 2 ದಿವಸದ ಕೊಯ್ತಾ ಇರಬೇಕು ನಾವು. ಹಾಗೆ ಮುಳ್ಳು ಸೌತೆ. ಇದೊಂದು ಎಷ್ಟು ಕೆಜಿ ಸಿಗ್ತದೆ? ಇದೆಲ್ಲ ಒಂದು 25 ಕೆಜಿ ಅಷ್ಟು ಇದೆ ಕ್ರೇಟ್ ಅಲ್ಲಿ. ನಿಮ್ಮ ಕಾರಲ್ಲಿ ಹಾಕೊಂಡು ಹೋಗುದು? ನಾವು ಬೆಳ್ತೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತೇವೆ. ಮತ್ತೆ ಲೋಕಲ್ ಕೆಲವು ತಗೊಳ್ತಾರೆ, ಮನೆ ಬಂದು ತಗೊಂಡು ಹೋಗ್ತಾರೆ, ಅವರಿಗೆ ಕೂಡ ಕೊಡ್ತೇವೆ ನಾವು. ನೋಡಿ ಶಿವಪ್ರಸಾದ್ರೆ, ಇವತ್ತು ಕೃಷಿ ಅಂದ್ರೆ ಎಲ್ಲ ವೆರೈಟಿ ಇರ್ಬೇಕು. ಒಬ್ಬ ರೈತರಂದ್ರೆ ಕೇವಲ ಒಂದು ಅಡಿಕೆ ಅಥವಾ ತೆಂಗು ಬಾಳೆ ಸೀಮಿತ ಆಗಿರ್ಬೋದು. ಅವನ ಹತ್ರ ಕೃಷಿ ಅಂದ್ರೆ ಎಲ್ಲ ಇರ್ಬೇಕು. ತಿನ್ನುವಂತದ್ದು ಇರ್ಬೋದು, ತರಕಾರಿ ಇರ್ಬೋದು, ಅಥವಾ ಇನ್ನು ಹಣ್ಣು ಹಂಪಲು ಇರ್ಬೋದು, ಅದೆಲ್ಲ ಇರ್ಬೇಕು. ನೋಡಿ ನಾವು ಪಪ್ಪಾಯಿ ಗಿಡ ಕೂಡ ನಾನು ನಟ್ಟಿದ್ದೇನೆ ನೋಡಿ ಇಲ್ಲಿ ಸೈಡ್ ಅಲ್ಲಿ. ಹೌದು, ಈ ಪಪ್ಪಾಯಿ ಗಿಡ ನೋಡಿ ಇಲ್ಲಿ ಆಗ್ತಾ ಇದೆ, ಪಪ್ಪಾಯಿ ಆಗ್ತಾ ಇದೆ. ಇಲ್ಲಿ ಸುಮಾರು ಒಂದು 80 ಪಪ್ಪಾಯಿ ಗಿಡ ನಾನು ನೆಟ್ಟಿದ್ದೇನೆ. ಅಂದ್ರೆ ನೀವೊಂದು ಇದು ಹೇಳ್ತೇನೆ ಅಂದ್ರೆ ಇದಕ್ಕೆ ಮುಖ್ಯ ಜಾಗ ಅಲ್ಲ ಇದು, ಕಾರ್ನರ್ ಅಲ್ಲಿ ಇರುವಂತದ್ದು. ಇದರಲ್ಲಿ ಇದರಲ್ಲಿ ನಮಗೆ ವೇಸ್ಟ್ ಜಾಗ ನಾವು ಹೇಳ್ತೇವೆ ನಾವು. ಹೌದು, ಅದ್ರಲ್ಲಿ ಇದನ್ನ ನಡ್ಬಹುದು ಅಲ್ಲ, ಯಾರು ಬೇಕಾದ್ರೂ ನಡ್ಬಹುದು. ಪಪ್ಪಾಯಿ ಗಿಡ ನಡ್ಲಿಕ್ಕೆ ಅದಕ್ಕೆ ಒಳ್ಳೆ ಜಾಗ ಬೇಕಂತೇನಿಲ್ಲ, ಸರಿಯಾಗಿ ಗೊಬ್ಬರ ಹಾಕಿದ್ರೆ ಆಯ್ತು. ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಈ ಜಾಗದಲ್ಲಿ ಸುಮಾರು ಒಂದು 30 ವೆರೈಟಿಯ ಹಣ್ಣಿನ ಗಿಡಗಳಿದೆ. ಈ ಸಲ ತರಬೇಕು, ಪುನಃ ಹಾಕ್ಬೇಕಂತಿದ್ದೇನೆ. ಬೇರೆ ಒಂದು 10-15 ವೆರೈಟಿ ಹಾಕ್ಬೇಕಂತಿದ್ದೇನೆ. ಲಕ್ಷ್ಮಣ ಫಲ ಇರ್ಬೋದು, ಅಥವಾ ವಾಟರ್ ಆಪಲ್ ಇರ್ಬೋದು, ಅಥವಾ ಹಲಸಿನ ಮರ ಇರ್ಬೋದು, ಮಾವಿನ ಮರ ಇರ್ಬೋದು, ಎಲ್ಲ ಇದೆ ನಮ್ಮ ಹತ್ರ. ಈಗ ಇದ್ರಲ್ಲಿ ಎಷ್ಟು ಸಣ್ಣದ್ರಲ್ಲಿ ಆಗ್ಲಿಕ್ಕೆ ಶುರು ಆಗಿದೆ? ಇದಕ್ಕೆ 8 ತಿಂಗಳಾಯ್ತು. ಪಪ್ಪಾಯಿ ಗಿಡಕ್ಕೆ 8 ತಿಂಗಳಾಗಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಈ ಪಪ್ಪಾಯಿ ಆಗ್ತಾ ಉಂಟು ಇದರಲ್ಲಿ. ಹಾಗೆ ಇನ್ನು ಕೂಡ ತುಂಬಾ ನಮ್ಮಲ್ಲಿ ಚಿಕ್ಕ ಗಿಡದಲ್ಲಿ ಕೂಡ ಪಪ್ಪಾಯಿ ಆಗ್ತದೆ. ತೋರಿಸ್ತೇನೆ. ಹೌದು. ಎಷ್ಟಿದೆ ಅಡಿಕೆ ನಿಮ್ಮ ಹತ್ರ? 400 ಗಿಡ ಅಡಿಕೆ ಗಿಡ ಇದೆ. ಇನ್ನು ಸ್ವಲ್ಪ ಒಂದು 500 ಗಿಡ ಚಿಕ್ಕ ಗಿಡ ಇದೆ. ಹೇಗಿದೆ ಇಳುವರಿ ಇದರಲ್ಲಿ? ಈ ಸಲ ಇಳುವರಿ ಉಂಟು, ಆದ್ರೆ ವಿಪರೀತ ಮಳೆಯಿಂದಾಗಿ ಸ್ವಲ್ಪ ಅಡಿಕೆ ಉದುರುವಂತ ರೋಗ ಸ್ಟಾರ್ಟ್ ಆಗಿದೆ. ಮಳೆ ಬಿಟ್ಟಿದೆ ನಿಮಗೆ? ಮದ್ದು ಬಿಡ್ಲಿಕ್ಕೆ? ಮಳೆ ಬಿಟ್ಟಿದ್ದು ಕೆಲವರಿಗೆಲ್ಲ ಈ ಸಲ ಮಳೆ. ಹೌದು, ಮದ್ದು ಬಿಡ್ಲಿಕ್ಕೆ ಚಿಕ್ಕ ಗಿಡ ನೋಡಿ, ಚಿಕ್ಕ ಗಿಡ ಇದೆಲ್ಲ ಕೂಡ ಚಿಕ್ಕ ಆಗ್ತಾ ಇದೆ ಅಲ್ಲ. ಇದಕ್ಕೆ ಒಂದು ಎಡೆ ಬೆಳೆಯಾಗಿ ಈ ವರ್ಷದ ಎಂಡಲ್ಲಿ ಅಥವಾ ಮುಂದಿನ ವರ್ಷಕ್ಕಾದ್ರೂ ಪೆಪ್ಪರ್ ಹಾಕ್ಲಿಕ್ಕೆ ಶುರು ಮಾಡ್ಬೇಕು ಇದಕ್ಕೆ. ಪೆಪ್ಪರ್ ಹಾಕ್ತೇವೆ. ಯಾಕಂದ್ರೆ ಆಗ ನಿಮ್ಗೆ ಇನ್ನೊಂದು ಅದರಿಂದ ಒಂದು ಉಪಯೋಗ ಆಗ್ತದೆ. ಹೌದು, ಕೇವಲ ಒಂದು ಉಪಯೋಗ ಇಟ್ಕೊಂಡ್ರೆ ಹೌದು ಸಾಕಾಗುದಿಲ್ಲ ಇಷ್ಟು ಬಾರಿ ಕೃಷಿಯಲ್ಲಿ ಅಲ್ವಾ? ಹೌದು, ಎಲ್ಲ ಇರ್ಬೇಕು. ಇದು ಸೈಗನ್ ವೆರೈಟಿ. ಸೈಗನ್ ಗಿಡ ಗುಡ್ಡಕ್ಕೆ ತೊಂದ್ರೆ ಇಲ್ಲ, ಸೈಗನ್ ಚೆನ್ನಾಗುತ್ತೆ. ಹೌದು, ಚೆನ್ನಾಗಿ ಬರ್ತದೆ. ಎಷ್ಟು ವರ್ಷ ಆಯ್ತು ಇದಕ್ಕೆ? ಇದಕ್ಕೆ 5 ವರ್ಷ ಆಯ್ತು ಈ ಗಿಡಕ್ಕೆ. ಪಪ್ಪಾಯಿ ಗಿಡದಲ್ಲಿ ಬಹಳ ಚಿಕ್ಕ ಗಿಡ ಇದು. ಈಗ 6 ತಿಂಗಳಾಗಿದ್ದಷ್ಟೇ. ಈಗ ಇಲ್ಲಿ ಪಪ್ಪಾಯಿ ಆಗ್ತಾ ಇದೆ ನೋಡಿ. ಇದು ಎಲ್ಲಿಂದ ಗಿಡ ಎಲ್ಲ ತರಿಸೋದು ನೀವು? ಇದು ನಾನು ಬೇಲೂರಿನ ತಗೊಂಡ್ಬಂದೆ. ಬೇಲೂರಿನ ನರ್ಸರಿಂದ ಈ ಗಿಡವನ್ನು ನಾನು ತಗೊಂಡು ಬಂದಿದ್ದು. ಚೆನ್ನಾಗಿದೆ ಇದು. ಹೌದು ನೋಡಿ, ಇದು 15 ನಂಬರ್ ಅಂತ. 15 ನಂಬರ್ ಅಂತ. 15 ನಂಬರ್ ಅದು ವೆರೈಟಿ. ಇದು ಹೇಗಿದೆ ಟೇಸ್ಟ್? ಇದು ಭಾರಿ ಸಿಹಿ ಇದೆ. ಇದು ತಿನ್ನಲಿಕ್ಕೆ ಭಾರಿ ರುಚಿ, ಸಿಹಿ ಇದೆ. ಅಂದ್ರೆ ಒಂದು ಸಣ್ಣ ಸಣ್ಣದ ಗಿಡದಲ್ಲಿ ಆಗ್ಲಿಕ್ಕೆ ಶುರು ಆಗಿದೆ. ಹೌದು, ಬಾರಿ ಹೈಟ್ ಬರ್ಲಿಲ್ಲ. ಚಿಕ್ಕ ಗಿಡದಲ್ಲಿ ಆಗ್ತದೆ. ಉದಾಹರಣೆ ಈ ರೀತಿಯ ವಿಡಿಯೋಗಳನ್ನು ತೋರಿಸುವಂಥದ್ದು ಅಷ್ಟು ಜನರಿಗೆ ಸ್ಫೂರ್ತಿ ಬೇಕಾಗ್ತದೆ. ನೆಗೆಟಿವ್ಗಳನ್ನು ನೋಡಿ 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 ಜನರಿಗೆ ಸಾಕಾಗಿಬಿಟ್ಟಿದೆ. ಹೌದು, ಫೋನ್ಗಳು, ಟಿವಿಗಳು ಓಪನ್ ಮಾಡಿದೆ. ಅಂದರೆ ಪಾಸಿಟಿವ್ ವಿಷಯಗಳು ಜನರಿಗೆ ಬೇಕಾಗಿರೋದು. ಬದುಕುವ ದಾರಿಗಳು, ಅವರ ದಿನನಿತ್ಯದ ಖರ್ಚುಗಳು, ಅದಕ್ಕೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಒಂದು ಮಾಡೆಲ್ ಆಗಿ ಕೃಷಿ ಮಾಡ್ತಿದ್ದೀರಿ ಸರ್. ನಿಮಗೆ ನಮ್ಮ ಕಡೆ ಧನ್ಯವಾದಗಳು. ನಿಮ್ಮ ಪ್ರಯತ್ನ ಮೆಚ್ಚುವಂಥದ್ದು. ಯಾಕೆಂತಂದ್ರೆ ಕೃಷಿ ಅವನತಿಯ ಈ ಸಂದರ್ಭದಲ್ಲಿ ಇಂತಹ ಯೂಟ್ಯೂಬ್ನಲ್ಲಿ ಇಂತಹ ವಿಚಾರವನ್ನ ಇಡೀ ನಮ್ಮ ನಾಡಿನ ಜನಗಳಿಗೆ ತಿಳಿಸ್ಕೊಡುತ್ತಾ, ಅದರೊಟ್ಟಿಗೆ ಜಾಗೃತಿ ಮೂಡಿಸ್ತಾ, ಮತ್ತೆ ಅದರಲ್ಲಿ ಕೃಷಿಯನ್ನು ಮಾಡಬೇಕು ಎಂಬ ಸ್ಫೂರ್ತಿಯನ್ನ ನಿಮ್ಮ ಈ ಒಂದು ಯೂಟ್ಯೂಬಲ್ಲಿ ಸಂಪೂರ್ಣ ಸಹಜ ಕೃಷಿ ಎಂಬ ಒಂದು ಯೂಟ್ಯೂಬ್ ಮುಖಾಂತರ ನಮಗೆಲ್ಲ ಮಾಹಿತಿ ಸಿಗ್ತಾ ಇದೆ. ನಾವು ಕೂಡ ಆ ಒಂದು ನಿಮ್ಮ ವಿಡಿಯೋವನ್ನು ನಿರಂತರ ನೋಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ವಿಷಯ, ಹೊಸ ಹೊಸ ವಿಚಾರಗಳು ಅದರಲ್ಲಿ ಬರ್ತಾ ಇದೆ. ಹೊಸ ಹೊಸ ರೈತರನ್ನ ನೀವು ಸಂಪರ್ಕ ಮಾಡ್ತಿದ್ದೀರಾ, ಹೊಸ ಅನುಭವವನ್ನು ನೀವು ಕೊಡ್ತಾ ಇದ್ದೀರಾ. ಇದರಿಂದಾಗಿ ತುಂಬ ಜನರಿಗೆ ಅದೊಂದು ಸ್ಫೂರ್ತಿಯಾಗಿ ತುಂಬ ಜನ ಕೃಷಿಯನ್ನು ಮಾಡ್ತಕ್ಕಂಥ ಸಂದರ್ಭ ಕೂಡ ಇವತ್ತು ಬಂದಿದೆ. ಹಾಗೆ ನಿಮಗೆ ಈ ಸಂದರ್ಭದಲ್ಲಿ ಒಳ್ಳೆ ಒಳ್ಳೆ ಮಾಹಿತಿಯನ್ನು ಕೊಡ್ತಕ್ಕಂಥ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಮತ್ತು ನಿಮ್ಮೆಲ್ಲ ಸಿಬ್ಬಂದಿಯವರಿಗೆ ನನ್ನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಈ ಒಂದು ಪ್ರಯತ್ನ ಇದೇ ರೀತಿ ಸಾಗಬೇಕು. ಯಾರೆಲ್ಲ ಪಾರ್ಟ್ ಟೈಮ್ ಕೃಷಿಯಾಗಿ ಕೂಡ ತಗೊಳ್ಬಹುದು ಇದನ್ನು, ಅಥವಾ ಫುಲ್ ಟೈಮ್ ಕೃಷಿಯಾಗೂ ಮಾಡ್ಬೋದು. ಜಾಗ ಇದ್ದವರಿಗೆ ಕೃಷಿ ಮಾಡಿದ್ರೆ ಬಹಳಷ್ಟು ಭವಿಷ್ಯ ಇದೆ. ಹಾಗೆ ಈ ಉದ್ಯೋಗ ಇದ್ದವರಿಗೆ ಕೂಡ ಸಮಯ, ನಮ್ಮ ಮನೆ ಚಿಕ್ಕ ಜಾಗ ಇದ್ರೂ ಕೂಡ ನಮ್ಮ ಮನೆ ಬೇಕಾದಷ್ಟು ತರಕಾರಿಯನ್ನು, ಹಣ್ಣು ಹಂಪಲ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವೆಲ್ಲ ಪ್ರಯತ್ನ ಮಾಡ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡೋ ಮೂಲಕ ಅದನ್ನು ನಾವು ಮಾಹಿತಿಯನ್ನು ಪಡ್ಕೊಳ್ಬೋದು. ಇಷ್ಟಪಡ್ತೇನೆ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು.